ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹಿಂದೆ ಹೇಳಿದ್ದೆ ನೆನಪಿರಬೇಕು. ಕಲ್ಪವೃಕ್ಷ ಕಾಮಧೇನು ಪ್ರಸಿದ್ಧರಾದವರು. ಇವತ್ತು ಅವ್ರ ಹೆಸರು ಸಾವಿರಾರು ಮಠಗಳಿದ್ದಾರೆ. ಅವ್ರ ಮಠಗಳು ದಿವಸಕ್ಕೆ ಸರ್ಕಾರ ಅನ್ನ ಹಾಕಲು ಸಾಧ್ಯವಾಗದಷ್ಟು ಜನ ಊಟ ಮಾಡ್ತಿದ್ದಾರೆ, ಗೊತ್ತಾಯ್ತು. ಅಷ್ಟು ಬಿಸಿ ಊಟ ಈ ಶುರು ಸರ್ಕಾರದಲ್ಲಿ ಎಷ್ಟೋ ವರ್ಷ ಆಯ್ತು ರಾಜ್ ಮಾಡಿ ಶುರು ಮಾಡಿಬಿಟ್ಟು. ಅವರು ಆಶ್ರಮ ತೊಡಗಿದ ಮುಂಚೆ 20 ವರ್ಷ ಅವರಿಗೆ. ಆಗ ಅವರಿಗೆ ಮದುವೆ ಆಗಿತ್ತು, ಮಗು ಇತ್ತು. ಎಷ್ಟು ಬಡತನ ಇತ್ತು ಗೊತ್ತಾ ಅವರಿಗೆ, ಯಾರು ಕೇಳೇ ಇಲ್ಲ ಅದನ್ನ. ಇವತ್ತು ಬಡತನ ಅಂದ್ರೆ ಏನು ಗೊತ್ತೇನು, ಡಿಶ್ ಇಲ್ಲ, ಹೋಮ್ ಥಿಯೇಟರ್ ಇಲ್ಲ, ಇದು ನಮ್ಮ ಬಡತನ ಇವತ್ತು. ಅವ್ರ ಬಡತನ ಹಾಗಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ಗೊತ್ತಾಯ್ತಾ. ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಊಟ ಮಾಡ್ತಿದ್ರಂತೆ. 4 ವರ್ಷ ರಾಯರ್ ಹಾಗಿದ್ರು, 4 ವರ್ಷ. ಯಾರಿವತ್ತು ಮನೆ ಮನೆಯಲ್ಲಿ ಆರಾಧಿತರಾಗ್ತಿದ್ದಾರೆ, ಕಲ್ಪವೃಕ್ಷ ಕಾಮಧೇನು ಅಂತ ಕರೆಸ್ಕೊತಿದ್ದಾರೆ. ಅವ್ರಿಗೆ 4 ವರ್ಷ ಏನೂ ಇಲ್ಲ, ವಂಡರ್ಫುಲ್ ಲೈಫ್ ಅವರು. ಆದರೆ ಏನು ಮಾಡಿದ್ರು ಗೊತ್ತಾ, ಬರೀ ಓದ್ತಾ ಇದ್ರು. ಅವ್ರು ಎಷ್ಟು ಮಟ್ಟಿಗೆ ಅದನ್ನು ಅರ್ಥ ಮಾಡ್ಕೊಂಡ್ರು ಅಂದರೆ, ಅನ್ನ ಬಟ್ಟೆ ಇದ್ದಿದ್ರೆ ಅದಕ್ಕೆ ಟೈಮ್ ವೇಸ್ಟ್ ಆಗ್ತಿತ್ತು. ದೇವರು ಓದ್ಲಕ್ಕೆ ಇನ್ನೂ ಅವಕಾಶ ಕೊಟ್ಟ ಅಂತ ಓದ್ಲಕ್ಕೆ ಶುರು ಮಾಡಿಬಿಟ್ರೆ. ಹೋಗಲಿ, ಹೆಂಡತಿ ಇದ್ದಾಳೆ, ಮಗು ಇದೆ. ಇವರಿಗೆ 20 ವರ್ಷ, ಹೆಂಡತಿಗೆ ಮಗುಗೆ ಎಷ್ಟಿರ್ಬೇಕು. ಅವರಿಗೋಸ್ಕರ ಏನಾದ್ರು ಮಾಡ್ಬೋದಲ್ಲ, ಇಲ್ಲ. ಮಠದಲ್ಲಿ ಪಾಠದೊತ್ತಿ ಮಠದಲ್ಲಿ ಇರ್ತಿದ್ರು, ಊಟಕ್ಕೆ ಮನೆಗೆ ಹೋಗ್ಬಿಡ್ತಿದ್ರು ಅಷ್ಟೇ. ಪಾಠಕ್ಕೆ ಮಠ, ಊಟಕ್ಕೆ ಮನೆ. ನಮ್ದು ಉಲ್ಟಾ ಪಲ್ಟ. ಮಠಕ್ಕೆ